ಇನ್ನು ಮೂಡಾ ಪ್ರಕರಣದ ತನಿಖೆ ಒಂದ್ ಕಡೆ ಚುರುಕುಗೊಂಡಿದೆ, ಮತ್ತೊಂದ್ ಕಡೆ ದೂರುಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಮಾತಿನ ಮಲ್ಲಯುದ್ಧ ಜೋರಾಗಿ ನಡೀತಾ ಇದೆ. ಇವರಿಗವರು ತಿರುಗೇಟು ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನೇನ್ ಡೆವಲಪ್ಮೆಂಟ್ಸ್ ಆಗಿದೆ ಈ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಎಂಟು ಲಕ್ಷ ದಾಖಲಾತಿ ನೀಡುವಂತೆ ಮುಡಾಗೆ ಆಯೋಗ ಸೂಚನೆ. ಅಕ್ರಮ ಕೆದಕ್ತಿರೋ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದ ಆಯೋಗ ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದ ಆಯೋಗ ಅಕ್ರಮ ಕೆದಕ್ತಿದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮುಡಾಗೆ ಸೂಚನೆ ಕೊಟ್ಟಿದೆ. ಎಲ್ಲಾ ದಾಖಲೆಗಳು ಸರ್ಟಿಫೈಡ್ ಆಗಿರಬೇಕು ಅಂತಾನು ತಾಕೀತು ಮಾಡಿದೆ. ಹಾಗಾದ್ರೆ ಯಾವ್ಯಾವ ದಾಖಲೆಗಳಿಗೆ ಸೂಚನೆ ಕೊಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ 2005 ರಿಂದ 2024 ಹಂಚಿಕೆಯಾದ ನಿವೇಶನಗಳ ದಾಖಲೆ ಕೊಡುವಂತೆ ಆಯೋಗ ತಾಕೀತು ಮಾಡಿದೆ. ಇದರ ಜೊತೆಗೆ 50-50 ಅನುಪಾತದಡಿ ಹಂಚಿಕೆಯಾದ ನಿವೇಶನ, ಪ್ರೋತ್ಸಾಹದಾಯಕ ನಿವೇಶನ, ಬದಲಿ ನಿವೇಶನಗಳ ದಾಖಲೆ ನೀಡುವಂತೆ ಹೇಳಿದೆ. ಹೀಗಾಗಿ ಮುಡಾ ಅಧಿಕಾರಿಗಳು 19 ಲಕ್ಷ ರೂಪಾಯಿ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿ ಮಾಡಿದ್ದಾರೆ. ಈಗಾಗಲೇ ಮುಡಾ ಬಳಿ 4 ಹಳೆಯ ಜೆರಾಕ್ಸ್ ಯಂತ್ರಗಳಿವೆ. ಒಟ್ಟು 13 ಜೆರಾಕ್ಸ್ ಮೆಷಿನ್ಗಳಲ್ಲಿ ದಾಖಲಾತಿ ಜೆರಾಕ್ಸ್ ಕೆಲಸ ನಡೆಯುತ್ತಿದೆ. ಮುಡಾ ಎಲ್ಲ ದಾಖಲೆಗಳನ್ನು ಆಯೋಗದ ಜೊತೆಗೆ ಲೋಕಾಯುಕ್ತರಿಗೂ ನೀಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು. ಷಡ್ಯಂತ್ರಕ್ಕೆ ಪಾಠ ಕಲಿಸಿ ಎಂದಿದ್ದಕ್ಕೆ ಕಂಪ್ಲೇಂಟ್. ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಹೇಳಿದ್ರಲ್ಲ, ಇದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಆಡಿರೋ ಮಾತು. ನನ್ನ ವಿರುದ್ಧ ಜೆಡಿಎಸ್ ಬಿಜೆಪಿ ಷಡ್ಯಂತ್ರ ಮಾಡಿವೆ, ಅವರಿಗೆ ನಿಮ್ಮ ಮೂಲಕ ತಕ್ಕ ಪ್ರತ್ಯುತ್ತರ ಕೊಡಬೇಕು ಅಂತ ಹೇಳಿದ್ರು. ಈ ಮಾತಿಗೆ ಸ್ನೇಹಮಯಿ ಕೃಷ್ಣ ಸಿಎಂ ವಿರುದ್ಧ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸಿಎಂ ಬಹಿರಂಗವಾಗಿ ಪ್ರಚೋದನೆ ಕೊಡ್ತಿದ್ದಾರೆ, ನನಗೆ ಹಾಗೂ ನನ್ನ ಕುಟುಂಬಕ್ಕೆ ತೊಂದರೆ ಇದೆ ಅಂತ ಲೋಕಾಯುಕ್ತ ಎಸ್ಪಿಗೆ ವಾಟ್ಸ್ಆಪ್ ಮೂಲಕ ದೂರು ನೀಡಿದ್ದಾರೆ. ಸಿದ್ದರಾಮಯ್ಯ ಎಚ್ಡಿಕೆ ಮಧ್ಯೆ ಹೊಟ್ಟೆ ಉರಿ ಕದನ. ತಮ್ಮ ಮೇಲೆ ಬಂದಿರೋ ಮುಡಾ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಸಾರಾಸಗಟಾಗಿ ತಳ್ಳಿ ಹಾಕ್ತಿದ್ದಾರೆ. ಅಹಿಂದ್ರ ಅಸ್ತ್ರ ಬಿಟ್ಟಿರೋ ಸಿದ್ದು ವಿಪಕ್ಷಗಳಿಗೆ ಹೊಟ್ಟೆ ಉರಿ ಎಂದಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವ್ರ ಮಗ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತ ಒಟ್ಟೂರಿಗೆ ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವು ಮಾತಾಡ್ತಿದ್ರೆ ಇಂದ ಏನ್ ಮಾಡಿದಿರ ಇಂದಾಗೆ? ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯ ತಮ್ಮ ಪತ್ನಿಯನ್ನ ರಾಜಕೀಯವಾಗಿ ಎಳೆದು ತರಲಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ನಿಮ್ಮ ನಡವಳಿಕೆ ಅವರನ್ನ ಹೊರತಂದಿದೆ ಅನ್ನೋ ಮೂಲಕ ದಳಪತಿ ಲೇವಡಿ ಮಾಡಿದ್ರು. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ಬಂದಿದ್ದಾರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ? ನೀವು ತಗೊಂಡ್ಬಂದಿದ್ದೀರಿ ನಿಮ್ಮ ಹೆಂಡತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗ್ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ಇನ್ನು ಕುಮಾರಸ್ವಾಮಿ ಸಿಎಂ ಆಗಿದ್ದ ಅವಧಿಯ ಬಗ್ಗೆ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು. ಕೊಟ್ಟ ಕುದುರೆ ಏರದವರು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಬೆಂಕಿ ಉಗುಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಎಚ್ಡಿಕೆ, ನನಗ್ಯಾವ ಕುದುರೆ ಕೊಟ್ಟಿದ್ರಿ ಅಂತ ಗರಂ ಆದ್ರು. 1 ವರ್ಷ 2 ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಕೊಟ್ಟ ಕುದುರೆಯನ್ನು ಏರಲಾರದವರು ವೀರನೂ ಅಲ್ಲ ಶೂರನೂ ಅಲ್ಲ. ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರಿಗೆ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು. ಇನ್ನು ಬಿಜೆಪಿ ನಾಯಕರ ರಾಜೀನಾಮೆ ಆಗ್ರಹಕ್ಕೆ ಸಚಿವ ಮಧು ಬಂಗಾರಪ್ಪ ಕೆರಳಿ ಕೆಂಡವಾದ್ರು. ನೀವೆಷ್ಟು ಮಂದಿ ಬೇಲ್ ಮೇಲೆ ಹೊರಗಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಕಾನೂನಲ್ಲಿ ಇದೆಯಾ? ರಾಜೀನಾಮೆ ಕೊಡಬೇಕಂತ ಯಾವ್ದಾರು ಕಾನೂನು ಇದೆಯಾ? ನೋಡಿದ್ದೀರಾ ನೀವು? ಎಲ್ಲಿದೆ ಕಾನೂನು? ಎಷ್ಟು ಜನರು ಬಿಜೆಪಿ ಅವರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಿಡ್ಕೋತಾ ಇದಾರಲ್ಲ, ಎಷ್ಟು ಜನರು ಬೇಲ್ ಮೇಲಿದ್ದಾರೆ? ಎಷ್ಟು ಜನರ ಮೇಲೆ FIR ಇದೆ?
ಒಟ್ನಲ್ಲಿ ಮುಡಾ ತನಿಖೆ ದಿನದಿಂದ ದಿನಕ್ಕೆ ಚುರುಕು ಪಡೆದುಕೊಳ್ತಿದೆ. ಮತ್ತೊಂದು ಕಡೆ ರಾಜಕೀಯ ನಾಯಕರ ಮಾತಿನ ಸಮರವೂ ಮುಂದುವರಿದಿದೆ. ಬ್ಯೂರೋ ರಿಪೋರ್ಟ್, TV9.